ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಸಿದ್ಧಿಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಈ 5 ರಾಶಿಯವರಿಗೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿದೆ ಸ್ನೇಹಿತರೆ. ನಾಳೆ ಜನವರಿ 4 ಆದ್ದರಿಂದ ಸಿದ್ಧಿಯೋಗ ರಚನೆಯಾಗಲಿದ್ದು, ಈ ರವಿ ಯೋಗದಲ್ಲಿ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗ್ತಿದೆ ಸ್ನೇಹಿತರೆ. ಇದರಿಂದಾಗಿ ಕೆಲವು ರಾಶಿಯವರಿಗೆ ಹಲವಾರು ಪ್ರಯೋಜನಗಳು ಇವೆ ಸ್ನೇಹಿತರೆ. ಹಠಾತ್ ಧನಲಾಭವೂ ಕೂಡ ಬರ್ಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ, ಮೊದಲಿನಗಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣ್ತೀರಿ ಸ್ನೇಹಿತರೆ. ಮತ್ತು ಜನವರಿ 4ರಂದು ಯಾವ ರಾಶಿಗೆ ಶನಿದೇವನ ಅನುಗ್ರಹ ಲಭಿಸಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ SPB ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಶನಿವಾರ ಹೇಗಿರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಾಳೆ ಚಂದ್ರನು ಕುಂಭ ರಾಶಿಯನ್ನು ಸಂಚರಿಸಲಿದ್ದಾನೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದ್ರ ಜೊತೆಗೆ ಶುಭ ಯೋಗಗಳು ಕೂಡ ಇದರಿಂದಾಗಿ ರೂಪುಗೊಳ್ಳಲಿದೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾಳೆ ಕೆಲವು ರಾಶಿಗಳಿಗೆ ಈ ಶುಭಯೋಗಗಳು ಲಾಭವನ್ನು ಪಡೆಯಲಿದ್ದೀರಿ. ಹಠಾತ್ ಧನಲಾಭವೂ ಕೂಡ ಬರಲಿದೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಸಹ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಈ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತಾ ಹೋಗ್ತದೆ ಸ್ನೇಹಿತರೆ. ಮತ್ತು ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಸ್ನೇಹಿತರೆ. ಯಾವ ರಾಶಿಯವರಿಗೆ ಈ ಅದೃಷ್ಟ ಒದೆಯಲಿದೆ, ನಿಮ್ಮ ರಾಶಿಯು ಕೂಡ ಇದೇನಾ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಅವರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಯೋ ಹಾಗೆ ನೀವು ಮಾಡ್ಬೋದು ಸ್ನೇಹಿತರೆ. ಅದೃಷ್ಟದ ರಾಶಿಗಳಲ್ಲಿ ಮೊದಲನೇ ರಾಶಿ ಅದು ಮಿಥುನ ರಾಶಿಯಾಗಿರುತ್ತೆ ಸ್ನೇಹಿತರೆ. ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಸುಖಮಯವಾದ ದಿನವಾಗಿರಲಿದೆ ಅಂತ ಹೇಳ್ಬೋದು. ಮಿಥುನ ರಾಶಿಗೆ ಸೇರಿದ ಜನರು ನಾಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಅದರಿಂದ ಬಹಳ ಸಮಯದವರೆಗೂ ಲಾಭ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನೀವು ಆರ್ಥಿಕ ಸಮೃದ್ಧಿಯನ್ನು ಹೊಂದ್ತೀರಿ. ಹಣಕಾಸಿನ ವ್ಯವಹಾರದಲ್ಲೂ ಉತ್ತಮವಾಗಿರ್ತೀರಿ ಮತ್ತು ಉತ್ತಮ ಜಾಗದಲ್ಲಿ ಹೂಡಿಕೆ ಮಾಡುವ ಅವಕಾಶಗಳು ಕೂಡ ನಿಮಗೆ ದೊರಕುತ್ತೆ ಸ್ನೇಹಿತರೆ. ನವವಿವಾಹಿತ ಮಿಥುನ ರಾಶಿಯವರ ಮನೆಗೆ ನಾಳೆ ವಿಶೇಷ ಅತಿಥಿಯ ಆಗಮನವಾಗುತ್ತೆ ಸ್ನೇಹಿತರೆ. ಇದರಿಂದ ಮನೆಯಲ್ಲಿ ಸದಸ್ಯರು ಉತ್ಸಾಹದಿಂದಿರ್ತಾರೆ. ಸಂತೋಷ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಸ್ನೇಹಿತರೆ. ಹಾಗೆ ಪಾರ್ಟಿ ಮಾಡುವ ವಾತಾವರಣ ಕೂಡ ನಿಮ್ಮ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರವನ್ನು ಮಾಡುವ ಜನರು ಈ ರಾಶಿಯಲ್ಲಿ ನಾಳೆ ಪ್ರಗತಿಯನ್ನು ಹೊಂದುವರು. ಮತ್ತು ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡುವುದನ್ನು ನೀವು ಹಿಂದೆ ಬಿಟ್ಟು ಬಿಡಬೇಕಾಗಿರುತ್ತೆ. ಏಕೆಂದರೆ ಅವರು ನಿಮಗೆ ಯಾವುದೇ ರೀತಿಯ ಹಾನಿಯನ್ನು ನಿಮಗೆ ಮಾಡೋದಿಲ್ಲ. ಆದಷ್ಟು ಸಂಜೆಯ ಸಮಯವನ್ನು ನಿಮ್ಮ ಮನೆಯವರೊಂದಿಗೆ ಆನಂದಮಯವಾದ ಸಮಯವನ್ನು ನೀವು ಕಳೆಯೋದ್ರಿಂದ ನಿಮಗೆ ಮನಸ್ಸಲ್ಲಿ ಮನಃಶಾಂತಿ ಮತ್ತು ಸಂತೋಷ ಉಂಟಾಗುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳೋದಾದರೆ, 2025 ವರ್ಷದ ಮೊದಲ ಶನಿವಾರದಲ್ಲಿ ಸಂಜೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕಪ್ಪು ಎಳ್ಳು, ಗೋಧಿ ಹಿಟ್ಟು ಮತ್ತು ಸಕ್ಕರೆಯನ್ನು ಬೆರೆಸಿ ಶನಿದೇವರ ಪಾದಗಳಕ್ಕೆ ಏರಿಸಿ ಜೊತೆಗೆ ಶನಿದೇವರ ಚಾಲಿಸವನ್ನು ನೀವು ಪಠಿಸಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿನಗಿಂತ ನೀವು ಹೆಚ್ಚು ಆರೋಗ್ಯವಾಗಿರ್ತೀರ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿಯಾಗಿರುತ್ತೆ ಸ್ನೇಹಿತರೆ. ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಲಾಭದಾಯಕವಾದ ದಿನವಾಗಿರಲಿದೆ ಅಂತ ಹೇಳ್ಬೋದು. ಕಟಕ ರಾಶಿಯರಿಗೆ ಸೇರಿದ ಜನರಿಗೆ ನಾಳೆ ಶನಿದೇವರ ಕೃಪೆಯಿಂದಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ನಿಮಗೆ ಮುಕ್ತಿಯನ್ನು ಪಡೆಯುತ್ತೀರಿ ಸ್ನೇಹಿತರೆ. ಮತ್ತು ಶಾರೀರಿಕ ಹಾಗೂ ಮಾನಸಿಕವಾಗಿ ನೀವು ಆರೋಗ್ಯದಿಂದಿರುತ್ತೀರಿ. ಇದರಿಂದಾಗಿ ನಿಮ್ಮ ಗುರಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ನಾಳೆ ಸಂಪತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶ ಕೂಡ ನಿಮಗೆ ದೊರಕ್ತಾ ಹೋಗ್ತದೆ. ಇದರಿಂದಾಗಿ ನೀವು ಹೆಚ್ಚಿನ ಧನಲಾಭವನ್ನು ಕೂಡ ಪಡಿತೀರಿ. ತಂದೆಯೊಂದಿಗೆ ನೀವು ಯಾವುದಾದರೂ ಸಂಬಂಧಿಕರ ಮನೆಗೆ ತೆರಳುವ ಅವಕಾಶ ಕೂಡ ಇದರಿಂದ ದೊರಕ್ಬೋದು. ಇದರಿಂದಾಗಿ ನೀವು ಹೆಚ್ಚು ಸಂತೋಷದಿಂದ ಇರ್ತೀರಿ. ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಯವರಿಗೆ ಸೇರಿದ ಯುವಕರಿಗೆ ಸ್ನೇಹಿತರಿಂದ ಶುಭ ಸುದ್ದಿ ದೊರಕಬಹುದು. ಮತ್ತು ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ನಾಳೆ ಅದು ನಿಮ್ಮ ಕೈಗೆ ವಾಪಸ್ಸು ಸೇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರಾಶಿಯವರಿಗೆ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, 2025 ಮೊದಲನೇ ಶನಿವಾರದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ
ಹನುಮಂತನಿಗೆ ಪ್ರಸಾದವನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲಿಸ ಮತ್ತು ಸುಂದರ ಕಾಂಡವನ್ನು ನೀವು ಪಠಿಸೋದ್ರಿಂದ ನಿಮಗೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಸ್ನೇಹಿತರೆ, ಯಾವುದೇ ರೀತಿಯ ಅಶುಭಗಳು ನಿಮ್ಮಲ್ಲಿ ಇದ್ದರೆ ಸ್ನೇಹಿತರೆ. ಇನ್ನು ಮೂರನೇ ರಾಶಿ ಕನ್ಯಾ ರಾಶಿಯಾಗಿರುತ್ತೆ ಸ್ನೇಹಿತರೆ. ಕನ್ಯಾ ರಾಶಿ ಜನರಿಗೆ ಬಹಳ ವಿಶೇಷ ದಿನವಾಗಿರಲಿದೆ ಅಂತ ಹೇಳ್ಬೋದು. ಕನ್ಯಾ ರಾಶಿಗೆ ಸೇರಿದ ಜನರು ನಾಳೆ ಬೇರೆಯವರ ಸಹಾಯಕ್ಕಾಗಿ ನೀವು ಮುಂದೆ ಇರ್ತೀರ ಅಂತ ಹೇಳ್ಬೋದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಕೂಡ ನಿಮಗೆ ಲಭಿಸುತ್ತೆ. ಹಾಗೆ ಮಕ್ಕಳ ಪ್ರಗತಿಯನ್ನು ನೋಡಿ ನೀವು ಸಂತೋಷದಿಂದಿರ್ತೀರಿ. ನಿಮ್ಮ ಮಕ್ಕಳು ಮೊದಲಿನಿಗಿಂತ ಹೆಚ್ಚು ಪ್ರಗತಿಯನ್ನು ಗಳಿಸ್ತಾರೆ ಮತ್ತು ನಿಮ್ಮ ಜವಾಬ್ದಾರಿಗಳೆಲ್ಲವೂ ಉತ್ತಮವಾಗಿ ನಿರ್ವಹಿಸ್ತಾ ಹೋಗ್ತಿದ್ದೀರಿ. ಹಾಗೆ ನಾಳೆ ನಿಮ್ಮ ಮನಸ್ಸಿನಲ್ಲಿ ಆಸೆಗಳೆಲ್ಲವೂ ಈಡೇರಲಿದೆ ಅಂತ ಹೇಳ್ಬೋದು ಮತ್ತು ಹೆಚ್ಚು ಹಣವನ್ನು ಉಳಿತಾಯ ಮಾಡೋದರಲ್ಲಿ ನೀವು ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ. ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರವನ್ನು ಮಾಡುವಂತಹ ಜನರು ನಾಳೆ ನಿಮ್ಮ ಕೆಲಸಗಳಲ್ಲಿ ಕಾರ್ಯನಿರತರಾಗಿರುವುದು ಒಳ್ಳೆಯ ವಿಷಯ ಆಗಿರುತ್ತದೆ. ಹಾಗೆ ವ್ಯಾಪಾರವನ್ನು ಮಾಡುವ ಜನರು ನಾಳೆ ಪೂರ್ತಿ ದಿನ ಕಾರ್ಯನಿರತರಾಗಿರಲೇಬೇಕು ಮತ್ತು ಲಾಭವನ್ನು ಇದರಿಂದ ನೀವು ಹೆಚ್ಚು ಲಾಭವನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ನಾಳೆ ಪ್ರಯಾಣದಿಂದ ನಿಮ್ಮಿಬ್ಬರ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ. ಸಂಜೆ ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ಮನೆಯ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ನಡೆಸ್ತೀರಿ. ಇನ್ನು ಈ ರಾಶಿಯವರಿಗೆ ಅಶುಭಗಳು ಏನಾರು ಇದ್ದರೆ ಇದಕ್ಕೆ ಪರಿಹಾರ ಅಂತ ಏನು ಅಂತ ಕೇಳೋದಾದರೆ ಶನಿ ದೇವರ ದೋಷವನ್ನು ದೂರ ಮಾಡಲು 2025 ಮೊದಲನೇ ಶನಿವಾರದಂದು 1 ಬಟ್ಟಲು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಒಂದು ನಾಣ್ಯವನ್ನು ಹಾಕಿ ಅದರಲ್ಲಿ ನಿಮ್ಮ ನೆರಳು ನೋಡಿ ಅದರ ನಂತರ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಮತ್ತು ಎಣ್ಣೆಯ ಅಗತ್ಯ ಇರುವವರು ಬಟ್ಟಲಿನೊಂದಿಗೆ ನೀವು ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಒಳ್ಳೆಯ ದಿನವಾಗಿರುತ್ತೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಗೆ ಸೇರಿದ ಜನರು ನಾಳೆ ಪ್ರತಿಯೊಂದು ಕೆಲಸವನ್ನು ಸರಿಯಾಗಿ ಯೋಚಿಸಿ ಮಾಡ್ತೀರಾ ಅಂತ ಹೇಳ್ಬೋದು. ಹಾಗೆ ನೀವು ಎಲ್ಲ ಅಪೂರ್ಣ ಕೆಲಸಗಳು ಇಂದು ನಿಮ್ಮ ಅಪೂರ್ಣ ಕೆಲಸಗಳು ಯಾವುದೇ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಕೂಡ ಈ ದಿನದಂದು ನಿಮಗೆ ಪೂರ್ಣಗೊಳ್ತಾ ಹೋಗ್ತದೆ. ನಾಳೆ ಶನಿದೇವರ ಕೃಪೆಯಿಂದಾಗಿ ನಿಮ್ಮ ಚಿಂತೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆ ನೀವು ಹೂಡಿಕೆಯನ್ನು ಮಾಡಬೇಕೆಂದಿದ್ದರೆ ಯಾವುದೇ ಕಡೆ ಹೂಡಿಕೆ ಮಾಡಬೇಕಂತ ನೀವು ಆಸೆಗಳನ್ನು ಹೊಂದಿದರೆ ಇದು ನಿಮಗೆ ನಾಳೆ ಈಡೇರಲಿದೆ ಅಂತ ಹೇಳ್ಬೋದು ಮತ್ತು ಭವಿಷ್ಯದಲ್ಲಿ ನೀವು ಉತ್ತಮ ಲಾಭವನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ. ನಾಳೆ ಯಾವುದಾದರೂ ಸ್ನೇಹಿತರು ಮತ್ತು ನಿಮ್ಮ ಪ್ರೀತಿ ಪಾತ್ರ ಬಗ್ಗೆ ಚಿಂತನೆಗೆ ಒಳಗಾಗಿದ್ದರೆ ಅವರಿಗೆ ನೀವು ಸಹಾಯವನ್ನು ಮಾಡ್ತೀರಿ ಸ್ನೇಹಿತರೆ. ಹಾಗೆ ನೀವು ವೃತ್ತಿ ಜೀವನವನ್ನು ಶುರು ಮಾಡಲು ಬೇಕು ಎಂದಿದ್ರೆ ನಾಳೆ ಉತ್ತಮ ಅವಕಾಶ ಅಂತ ಹೇಳ್ಬೋದು. ಆ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ನಾಳೆ ಒಳ್ಳೆಯ ದಿನ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಾಗಿದ್ದರೆ, ನಿಮ್ಮ ಗಂಡ ಹೆಂಡತಿ ನಡುವೆ ಜಗಳ ಆಗಿದ್ದರೆ ಅವೆಲ್ಲವೂ ಯಾವುದೋ ಕಾರಣದಿಂದ ದೂರವಾಗಲಿದೆ ಸ್ನೇಹಿತರೆ. ಹಾಗೆ ಸಂಜೆ ನೀವು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳುತ್ತೀರಿ. ಅದರಿಂದ ನಿಮಗೆ ಹೆಚ್ಚು ಮನಃಶಾಂತಿಯು ಕೂಡ ದೊರಕುತ್ತೆ. ಆರೋಗ್ಯದ ವಿಚಾರದಲ್ಲಿ ಬರೋದಾದರೆ ಮೊದಲಿಗಿಂತ ಹೆಚ್ಚು ಆರೋಗ್ಯದಲ್ಲಿ ಕೂಡ ಚೆನ್ನಾಗಿರ್ತೀರಿ ಸ್ನೇಹಿತರೆ. ಹಾಗೆ ನಿಮಗೆ ಅಶುಭಗಳು ಏನಾದರೂ ಇದ್ದರೆ ಈ ಪರಿಹಾರವನ್ನು ನೀವು ಮಾಡಬೇಕಾಗಿರುತ್ತೆ. ಆರ್ಥಿಕ ಪ್ರಗತಿಗಾಗಿ 2025 ಮೊದಲನೇ ಶನಿವಾರದಂದು ಕಪ್ಪು ಬಟ್ಟೆ, ಕಬ್ಬಿಣದ ಪಾತ್ರೆ, ಉದ್ದಿನಬೇಳೆ, ಕಂಬಳಿಗಳನ್ನು ನೀವು ಇತರರಿಗೆ ದಾನ ಮಾಡೋದ್ರಿಂದ ನಿಮಗೆ ಇದರಿಂದ ಪರಿಹಾರ ದೊರಕುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮಕರ ರಾಶಿಯಾಗಿರುತ್ತೆ ಸ್ನೇಹಿತರೆ. ಮಕರ ರಾಶಿಯವರಿಗೆ ಅತ್ಯಂತ ಲಾಭದಾಯಕವಾದಂತಹ ದಿನ ಇದು ಆಗಿರಲಿದೆ ಸ್ನೇಹಿತರೆ. ಮಕರ ರಾಶಿಗೆ ಸೇರಿದ ಜನರು ಶನಿದೇವರ ಕೃಪೆಯಿಂದಾಗಿ ನಾಳೆ ದೊಡ್ಡ ಮೊತ್ತದ ಧನಲಾಭವನ್ನು ನೀವು ಪಡಿತೀರಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಹಳೆಯ ಸಮಸ್ಯೆಗಳೆಲ್ಲವೂ ದೂರ ಹೋಗ್ತದೆ. ಆರ್ಥಿಕತೆಯಲ್ಲಿ ಹೆಚ್ಚು ಮುಂದೆಗೆ ಹೋಗ್ತೀರಾ ಮತ್ತು ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಾ. ಮನೆಯಲ್ಲಿ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಅವೆಲ್ಲವೂ ನಾಳೆ ತಂದೆಯ ಸಹಾಯದಿಂದ ಅವೆಲ್ಲವೂ ದೂರವಾಗ್ತಾ ಹೋಗ್ತದೆ. ಹಾಗೆ ಕೆಲಸವನ್ನು ಮಾಡುವ ಜನರು ನಾಳೆ ಅಧಿಕಾರಿಗಳೊಂದಿಗೆ ಸೇರಿ ಮಹತ್ವಪೂರ್ಣವಾದ ಕೆಲಸಗಳ ಬಗ್ಗೆ ಮಾತುಕತೆಯನ್ನು ನೀವು ನಡೆಸ್ತಾ ಹೋಗ್ತೀರಿ ಸ್ನೇಹಿತರೆ. ಇದಕ್ಕೆ ನಿಮ್ಮ ಸಹೋದ್ಯೋಗಿಗಳ ಸಹಾಯ ಕೂಡ ದೊರಕುವುದು ಮತ್ತು ಸಮಯಕ್ಕೆ ಸರಿಯಾಗಿ ನೀವು ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ತಾ ಹೋಗ್ತೀರಾ ಸ್ನೇಹಿತರೆ. ಈ ಟೈಮ್ಗೆ ನಿಮಗೆ ಕೆಲಸ ಆಗಬೇಕು ಅಂದರೆ ಆ ಟೈಮ್ಗೆ ನೀವು ಕೆಲಸವನ್ನು ಕೊಡ್ತೀರಾ ಸ್ನೇಹಿತರೆ. ಹಾಗೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸೋದ್ರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಮನೆಯ ಸದಸ್ಯರ ಆರೋಗ್ಯದ ಬಗೆಗಳ ಚಿಂತನೆಗಳು ಇದರಿಂದ ದೂರವಾಗ್ತಾ ಹೋಗ್ತದೆ ಸ್ನೇಹಿತರೆ. ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು
ಬಗ್ಗೆ ಯೋಜನೆಯನ್ನು ನೀವು ರೂಪಿಸಿಕೊಳ್ತೀರಿ. ಇದರಿಂದ ನಿಮಗೆ ಮನಃಶಾಂತಿ ಕೂಡ ಲಭಿಸುತ್ತೆ. ಇನ್ನು ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣ್ತೀರಿ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳೋದಾದರೆ, ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಮತ್ತು ಸಮೃದ್ಧಿಗಾಗಿ 2025 ಮೊದಲನೇ ಶನಿವಾರ ಇದಾಗಿರೋದ್ರಿಂದ ಶನಿದೇವರ ಯಂತ್ರವನ್ನು ಸ್ಥಾಪಿಸಿ ಮತ್ತು ಶನಿದೇವರ ಚಾಲಿಸವನ್ನು ಪಠಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗ್ತದೆ ಸ್ನೇಹಿತರೆ. ಹಾಗೂ ಬಡವರು ಮತ್ತು ಅಗತ್ಯವಿರುವವರಿಗೆ ನೀವು ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಪರಿಹಾರ ಸಿಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಶನಿದೇವರ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ, ಶನಿದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.